you have only two exercises in this lesson and two simple theorems. So circles introduction alli ನಾನು ನಿಮಗೆ ಸ್ವಲ್ಪ ಜಾಮೆಟ್ರಿ ಒಳಗೆ ಎರಡು ಎಲಿಮೆಂಟ್ಸ್ ಇದಾವೆ ಈ ಸರ್ತಿ ಒಂದು ಏರಿಯಾಸ್ ರಿಲೇಟೆಡ್ ಸರ್ಕಲ್ಸ್ ಒಂದು ತೆಗೆದುಬಿಟ್ಟಿದ್ದಾರೆ ನಿಮ್ಗೆ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಯು ಹ್ಯಾವ್ ಸರ್ಕಲ್ ಲೆಸನ್ ಆ್ಯಂಡ್ ಸಿಮಿಲರ್ ಟ್ರ್ಯಾಂಗಲ್ಸ್ ಆ್ಯಂಡ್ ಸರ್ಕಲ್ ಲೆಸನ್ ಎರಡು ಎಕ್ಸರ್ಸೈಸ್ ಇದಾವೆ ಆ್ಯಂಡ್ ಥಿಯರಮ್ಸ್ ಇಂಪಾರ್ಟೆಂಟ್ ಇದಾವೆ. ಒಂದು ಫಸ್ಟ್ ಎಕ್ಸರ್ಸೈಸ್ ಅಂದರೆ ಫಿಲ್ ದ ಬ್ಲ್ಯಾಂಕ್ಸ್ ಟೂ ಸಮ್ಸ್ ಇದಾವೆ ವೆರಿ ಸಿಂಪಲ್. Next the second exercise ಮಾಡಿದ್ರೆ you will get good marks in that one. So what do you do here? Listen carefully. ಇವಾಗ ಸರ್ಕಲ್ಸ್ ಅಂದರೆ ಸಿಂಪಲ್ ಕಾನ್ಸೆಪ್ಟ್, ಸ್ಪೆಷಲಿ ಟ್ಯಾಂಜೆಂಟ್ ರಿಲೇಟೆಡ್ ಕ್ವಶನ್ಸ್ ಇದಾವೆ ಫಸ್ಟ್ ಲೆಸನ್ ಒಳಗೆ. ನಾನು ನಿಮಗೆ ಬಿಫೋರ್ ಮೂವಿಂಗ್ ಟು ದ್ಯಾಟ್ ಒನ್, of course 99% of you know radius, diameter, circumference and all that one. ಈ ಸರ್ಕಲ್ಸ್ ಅನ್ನೋದು ಸ್ಕ್ವೇರ್ಗೆ ಲಾಟ್ ಆಫ್ ಡಿಫ್ರೆನ್ಸ್ ಇರ್ತದೆ. ಸರ್ಫೇಸ್ ಏರಿಯಾ ವಾಲ್ಯೂಮ್ ನಾನು ಎಕ್ಸ್ಪ್ಲೈನ್ ಮಾಡೀನಿ. ಸೊ ಸರ್ಕಲ್ ಬೇರೆ ಸ್ಕ್ವೇರ್ ಬೇರೆ, ಸ್ಟಡಿ ಮಿಸ್ಅಪ್ ಮಾಡ್ಕೋಬೇಡ್ರಿ ಎರಡೂ. ಸರ್ಕಲ್ ಇಸ್ ಅ ಪ್ಲೇನ್ ಫಿಗರ್ ಆ್ಯಸ್ ಯು ನೋ ಯುವರ್ ಬ್ಯಾಂಗಲ್ಸ್ ಆ್ಯಂಡ್ ಆಲ್ ದರ್ ಎಕ್ಸಾಂಪಲ್ಸ್ ಆಫ್ ಸರ್ಕಲ್ಸ್. ಸರ್ಕಲ್ಸ್ ಒಳಗೆ ನಿಮ್ಮದು ನಾನು ಬಿಗಿನರ್ಸ್ ಇದೆ ಅಂದರೆ ಇಫ್ ಯು ಡೋಂಟ್ ನೋ ಎನಿಥಿಂಗ್, ನಿಮಗೇನು ಜಾಮೆಟ್ರಿ ಗೊತ್ತಾ ಇಲ್ಲ, ಸರ್ಕಲ್ ಗೊತ್ತೇ ಇಲ್ಲ ಅಂತಂದ್ರೂ ಗಿವ್ ಟೈಮ್, watch the video because I am going to tell you each and everything in detail, okay, about circles. ನಿಮಗೆ ಏನು ಬರ್ತಾನೆ ಇಲ್ಲ ಜಾಮೆಟ್ರಿ ಅಂತ ತಿಳ್ಕೊಳ್ಳಿ. ನೀವು ಏನು ಜಾಮೆಟ್ರಿ ಬರಲಿಲ್ಲ ಆದ್ರೂ ನೀವು ನಾನು ನಿಮಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಕ್ಸ್ಪ್ಲೈನ್ ಮಾಡಿ ನಿಮ್ಗೆ ಕನ್ಫ್ಯೂಷನ್ ಎಲ್ಲಿ ಇರ್ತದೆ, ಎಲ್ಲಿ ಅರೈಸ್ ಆಗ್ತದೆ ಅದನ್ನು ನಾನು ಕ್ಲಿಯರ್ ಮಾಡ್ಕೋತಾ ನಿಮ್ಗೆ ಲೆಸನನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಲುಕ್ ಅಟ್ ದಿಸ್ ಒನ್, ಡೈರೆಕ್ಟ್ ಆಗಿ ಎಕ್ಸರ್ಸೈಸ್ ಹೋಗಲ್ಲ. ಓಕೆ, 1 to 5 minutes I try to spend on this one. Suppose this is the circle, as you people know. This is called the center of the circle. Very simple thing. See, because we fill in the blanks ಒಳಗೆ some questions ಬರ್ತಾವೆ, 1 more questions ಇರ್ತಾವಲ್ಲ. ಸೊ ಅವಾಗ ನಿಮಗೆ ಇದು ಹೆಲ್ಪ್ ಆಗ್ತದೆ. ಸ್ವಲ್ಪ ಇಂಟ್ರೊಡಕ್ಷನ್ ರಿವೈಸ್ ಮಾಡ್ತಾ ಇರಬೇಕು. ಇವನ್ನೆಲ್ಲ ಇದೇನು ಅಂತ ಅನ್ಬಾರ್ದು. ಸೊ ಎಲ್ಲ ಪಾಯಿಂಟ್ಸನ್ನು ರಿವೈಸ್ ಮಾಡ್ತಾ ಇರಬೇಕು, ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊತಾ ಇರಬೇಕು. ಸಿ ದಿಸ್ ಇಸ್ ಸೆಂಟರ್ ಆಫ್ ದ ಸರ್ಕಲ್. ದಿಸ್ ಇಸ್ ವಿ ಜನರಲಿ ನಾವು ಒಂದು ಸರ್ಕಲ್ ಸೆಂಟರ್ನ ಓ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ವಿ ಕಾಲ್ ಇಟ್ ಆಸ್ ಸೆಂಟರ್. Okay, how many centers we can draw in a circle? Circle has only one center. Okay, we cannot have more than one center. Okay, it's the basic thing. Then this is boundary line. This boundary line of the circle, it is around. This is called the circumference of the circle. Circumference ನಾವು ಹೆಂಗೆ ಸ್ಕ್ವೇರ್ ಒಳಗೆ ನಾವು ಪೆರಿಮೀಟರ್ ಎಲ್ಲ ಅಂತೀವಲ್ಲ, ಅದೇ ರೀತಿ circumference of the circle. Okay, circumference of the circle ಅಂದ್ರೆ ಇದು ಅರೌಂಡ್ ಇದೇನಿರ್ತದೆ ಲೈನ್, the length. Okay, only the boundary line, that is called as the circumference of the circle. Okay, then next simple concept related to circle under this is, okay, OA. What is OA? OA is nothing but radius. Okay, ನಿಮ್ಮದು ಲೆಸನ್ ಒಳಗೆ ಇದು ನೀವು ವರ್ಡ್ ಯೂಸ್ ನೋಡಿರ್ಬೋದಲ್ಲ, radii. What is radii? Radii is a different term ಅಲ್ಲ, simple thing. Radii is nothing but plural of radius. Radii is plural of radius is singular. Okay, a radii ಅಂದ್ರೆ ಮತ್ತೆ ಹೊಸ ಡೆಫಿನೇಷನ್ ಅಂತ ಅಂದ್ಬಿಟ್ರೆ radius is singular, plural is radii. If you have more than one radius in a circle referring, then we call them as radii. For example, here OA is called a radius. Okay, ಈಗ radii ಅಂದ್ರೆ ಎಷ್ಟು radii ನಾವು ತೆಗಿಬಹುದು? How many radii we can draw in a circle? We can draw number of radii in a circle. Okay, like this one. These all are called infinite number of radii. Okay, we can draw in a circle. These all are together. We can call them as what? Radii of the circle. If we all together, radii. How many radii we can draw in a circle? We can draw infinite number of radii in a circle. Okay, now next moving to this one. ನಾನು ಇಂಟ್ರೊಡಕ್ಷನ್ ಅಂತ ಹೇಳಿದ್ರೆ ನಿಮಗೆ ಸರ್ಕಲ್ ಡ್ರಾ ಮಾಡಬೇಕು. ಬಟ್ ಡು ಯು ನೋ ದ ಡೆಫಿನೇಷನ್ ಆಫ್ ಸರ್ಕಲ್? ಡೆಫಿನೇಷನ್ ಆದ್ರೂ ಕೂಡ ನಿಮ್ಗೆ ಬೋರ್ ಆಗುತ್ತೆ, ಹೌದಾ? ಸೊ ನಾನು ಹೇಳ್ತೀನಿ, ಡೆಫಿನೇಷನ್ ಬೋರ್ ಮಾಡ್ಕೋಬೇಡ್ರಿ. ವಾಟ್ ಈಸ್ ಸರ್ಕಲ್ ಅಂತಂದ್ರೆ ಜಸ್ಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಸೆಟ್ ಆಫ್ ಪಾಯಿಂಟ್ಸ್. ದಿಸ್ ಇಸ್ ಕಾಲ್ಡ್ ಸೆಟ್ ಆಫ್ ಪಾಯಿಂಟ್ಸ್ ವಿಚ್ ಆರ್ ಈಕ್ವಿಡಿಸ್ಟೆನ್ಸ್ ಫ್ರಮ್ ಅ ಫಿಕ್ಸ್ ಪಾಯಿಂಟ್. ಇದು ಹೌದಾ? ನಾನು ಬಿಗಿನಿಂಗ್ ಹೇಳಬೇಕಿತ್ತು ನಿಮಗೆ, ಇದು ಫಿಕ್ಸ್ ಪಾಯಿಂಟ್ ಇಂದ ಸೆಟ್ ಆಫ್ ಪಾಯಿಂಟ್ಸ್. ಸೆಟ್ ಆಫ್ ಪಾಯಿಂಟ್ಸ್ ಅಂದ್ರೆ ಗ್ರೂಪ್ ಆಫ್ ಪಾಯಿಂಟ್ಸ್. ಇದನ್ನು ಗ್ರೂಪ್ ಆಫ್ ಪಾಯಿಂಟ್ಸ್ ಇರೋದು. ಸಪೋಸ್ ಯು ಕ್ಯಾನ್ ಹ್ಯಾವ್ ದಿಸ್ ಒನ್. ಬಟ್ ಎಂಥ ಪಾಯಿಂಟ್ಸ್ ತಗೋಬೇಕಂತಂದ್ರೆ ಗ್ರೂಪ್ ಆಫ್ ಪಾಯಿಂಟ್ಸ್ ಅಂತ ತಗೋಬೇಕು. ಈಚ್ ಪಾಯಿಂಟ್, ದಟ್ ಈಸ್ ಆಲ್ ದ ಪಾಯಿಂಟ್ಸ್, ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಆರ್ ಅಟ್ ಈಕ್ವಲ್ ಡಿಸ್ಟೆನ್ಸ್ ಫ್ರಮ್ ಒನ್ ಪಾಯಿಂಟ್. ದಟ್ ಈಸ್ ಯಾವ ಪಾಯಿಂಟ್ ಇಂದ ಈಕ್ವಲ್ ಡಿಸ್ಟೆನ್ಸ್ ಇರ್ತಾವಲ್ಲ ಇಂಥ ಪಾಯಿಂಟ್ಸನ್ನು ನಾವು ಜಾಯಿನ್ ಮಾಡಿದಾಗ ನಮಗೆ ಸರ್ಕಲ್ ಬರ್ತಂತ ಒಂದು ಡೆಫಿನೇಷನ್ ಇದಾವೆ. ಓಕೆ, ಸೊ ಜಸ್ಟ್ ಫಾರ್ ನಾಲೆಜ್. ಓಕೆ, ಫಾರ್ ನಾಲೆಜ್, ಫಾರ್ ಯುವರ್
ಇನ್ನೇನು ಆಬ್ಜೆಕ್ಟ್ ಟೈಪ್ಸ್ ಡೀಟೇಲ್ ಆಗಿ ನೀವು ಯಾವಾಗಾದ್ರೂ ಸ್ಟಡಿ ಮಾಡ್ತಾ ಇದ್ದಾರೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಇಂಥಲ್ಲೆಲ್ಲ ಹೆಲ್ಪ್ ಆಗ್ತದೆ. ಓಕೆ, ಸೊ ಇವು ಪಾಯಿಂಟ್ಸ್ ಏನಿದಾವೆ ಎಲ್ಲನೂ ಒಂದು ಫಿಕ್ಸ್ ಪಾಯಿಂಟ್ ಇದ್ರೆ ಈಕ್ವಲ್ ಡಿಸ್ಟೆನ್ಸ್ ಇರ್ತಾವೆ. ಆ ಈಕ್ವಲ್ ಡಿಸ್ಟೆನ್ಸ್ಗೆ ರೇಡಿಯಸ್ ಅಂತ ರೆಫರ್ ಮಾಡ್ತೀವಿ. ಇದಕ್ಕೆ ಹೇಳ್ತೀವಿ ಸೆಂಟರ್ ಅಂತೀವಿ. ಇದು ಜಾಯಿನ್ ಮಾಡಿದಾಗ ಏನು ಬೌಂಡ್ರಿ ಬರ್ತದೆ ಇದು ಸರ್ಕಂಫರೆನ್ಸ್ ಅಂತ. ಅಂದ್ರೆ ಇವಾಗ ನಾನು ಇನ್ನು ಇದಕ್ಕೆ ಏನು ಹೇಳ್ಕೊಟ್ಟಿನಿ, ನಾನು ಸರ್ಕಲ್ ಅಂದ್ರೇನು, ಸೆಂಟರ್ ಅಂದ್ರೆ ಏನು, ರೇಡಿಯಸ್ ಅಂದ್ರೆ ಏನು, ವಾಟ್ ಈಸ್ ರೇಡಿಯಾ ಮತ್ತು ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಅಂದ್ರೆ ಏನು, ಇವು ಪಾಯಿಂಟ್ಸ್ ಕೊಡ್ತಾರೆ. ಓಕೆ, ನಾವು ಲುಕ್ ಅಟ್ ದಿಸ್ ಒನ್. ಸೊ ಸಪೋಸ್ ದಿಸ್ ಇಸ್ ಅ ಸರ್ಕಲ್, this is the center, sorry, this is the center. Okay, we refer it as center, and as I told you, this is the radius, is it? Now you might have heard this one. What is this? Diameter, is it? So nimge level la namge gorte irtado, PQ is diameter. Okay, once okay nodali PQ diameter. How many diameters we can draw in a circle? Bahashtu hudugaru hogi ಏನು ಅಂತಾರೆ ಎರಡೇ diameter ತೆಗಿತಾರೆ. It is not like that one. We can have number of diameters in a circle, is it? Here we can have number of diameters in a circle. Okay, and all the diameters are equal. Very simple. How many diameters we can draw in a circle? Including the good chance the exams easy questions ಕೊಡ್ತಾರಲ್ಲ, easy questions ಕೊಡ್ತಾರ ಅಂತಂದ್ರೆ ಇವೆಲ್ಲ ಥಿಯರಿ ಸ್ಟಡಿ ಮಾಡಿ, ಫಿಲ್ ದ ಬ್ಲ್ಯಾಂಕ್ಸ್, ಆಬ್ಜೆಕ್ಟಿವ್ಸ್ ನಿಮ್ಗೆ ಏನೇ ಡಿಫಿಕಲ್ಟ್ ಇರೋಂಗಿಲ್ಲ ಈ ವರ್ಷಂದ್ರು. ಸೊ ಆಮೇಲೆ ಅದಕ್ಕೆ ನಾನು ಇಂಟ್ರೊಡಕ್ಷನ್ ತಗೋತಾ ಇದ್ದೀನಿ ಎಲ್ಲ ಲೆಸನ್ದು ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕು. ಸೊ ನಾನೇನು ಕೊಟ್ಟೆ ನಿಮ್ಗೆ ಹೇಳ್ಕೊಟ್ಟಿದ್ದು ರೇಡಿಯಸ್, ಸರ್ಕಂಫರೆನ್ಸ್, ಒನ್ ಮೋರ್ ವರ್ಡ್ ದಟ್ ಈಸ್ ಡಯಾಮೀಟರ್ ಹೇಳಿದೆ ನಾವು. ಹೌದಾ? ವಾಟ್ ವಿ ಆರ್ ಡಿಸ್ಕಸ್ಡ್, ವಾಟ್ ಈಸ್ ಸರ್ಕಲ್, ವಾಟ್ ಈಸ್ ರೇಡಿಯಸ್, ಹೌದಾ? ಅಫ್ಕೋರ್ಸ್ ದ ಸೆಂಟರ್, then the circumference, then we have what is that one? Diameter. Okay, this is the now how many radius we can draw? We can draw number of radii in a circle, infinite. Even the words okay, infinite. Okay, radii, and all the radii are equal in length. You point. So how many diameters we can draw? Number of the diameters, or you can say number of are infinite number of diameters, and all are equal. ಇದು ತನಕ ನೀವು ಸಾಂತೇಶಿತ ಕಲಿತಾ ಬಂದಿರಿ. ಹೌದಾ? ನೆಕ್ಸ್ಟ್ ಬರ್ತದೆ, ನೆಕ್ಸ್ಟ್ ಪಾಯಿಂಟ್ ಕನ್ಫ್ಯೂಷನ್ ಪಾಯಿಂಟ್ ಸ್ಟಾರ್ಟ್ ಆಗ್ತಾ ನೋಡಿ. ಹೌದಿಲ್ಲ? ಯಾವ? ಎಸ್, ಇದು ಈಸಿ ತಿಳ್ಕೊಳ್ಳೋಕೆ ಯಾವುದಪ್ಪ? ಕಾರ್ಡ್. ಇಸ್ ಇಟ್? ವಾಟ್ ಈಸ್ ಕಾರ್ಡ್? Chord is nothing but it is a line segment which join two points of the circumference of the circle of the other. What is the definition of chord? Chord is nothing but it is a line segment. Line segment is which are the length. Okay, we join any two points on the circumference of the circle. That is called as the chord. Okay, understand this one? Circumference ಮೇಲೆ ಎರಡು ಪಾಯಿಂಟ್ ಮಾಡಿ ಜಾಯಿನ್ ಮಾಡಿದಾಗ ಸಿಗುವಂತ ಲೈನ್ ಗೆ ನಾವು chord ಅಂತ ಹೇಳ್ತೀವಿ. How many chords we can draw? We can draw once again number of chords. How many? This is also called chord. This diameter is also called as chord because it is joining two points. Okay? ಆಮೇಲೆ ಇರುತ್ತೆ. So we can draw infinite number of chords in a circle. ಹೌದಾ? What is that one? Now I am talking about ಇದ್ರ ಬಗ್ಗೆ chords. How many chords we can draw? We can draw infinite number of chords. Okay? ನೋಡ್ರಿ, ನಾನು ಹೆಂಗೆ ಅನಲೈಸ್ ಮಾಡ್ತೀನಿ ಪಾಯಿಂಟ್ಸ್ ಅನ್ನ. ಏನು ಕ್ವಶನ್ಸ್ ಕೇಳಿದ್ರೆ ನೀವು ಆನ್ಸರ್ ಮಾಡಬೇಕು ಆ ರೀತಿ. ಇವಾಗ ನೋಡ್ರಿ ಕಾರ್ಡ್ಸ್ ಅಂದ್ರೆ ನಾನು ಕಾರ್ಡ್ಸ್ ಏನೇನು ಬರ್ತದ. ಫಸ್ಟ್, ಹೌ ಮೆನಿ ಕಾರ್ಡ್ಸ್ ವಿ ಕ್ಯಾನ್ ಡ್ರಾ? ಇನ್ಫೈನೈಟ್. ಇನ್ಫೈನೈಟ್ ಅಂದ್ರೆ ಬಹಳಷ್ಟು, ಹೌದಾ? ಕೌಂಟೇಬಲ್, ಅನ್ಕೌಂಟೇಬಲ್, ಕೌಂಟ್ ಮಾಡಲಿಕ್ಕೆ ಸಾಧ್ಯ. ಇನ್ಫೈನೈಟ್ ನಂಬರ್ ಆಫ್ ಕಾರ್ಡ್ಸ್ ಡ್ರಾ ಮಾಡ್ಬೋದು. ವೆದರ್ ಆಲ್ ದ ಕಾರ್ಡ್ಸ್ ಆರ್ ಈಕ್ವಲ್? ನೋ, ದೇ ಮೇ ಬಿ ಈಕ್ವಲ್, ದೇ ಮೇ ನಾಟ್ ಬಿ ಈಕ್ವಲ್. Okay, but all the chords, not definition radius of a circle. Okay, if you draw, then all the radii are equal, all the diameters are equal. But now chords equal ಅಂತ ಹೇಳಿಕ್ ಬರಂಗಿಲ್ಲ. ಅಂದ್ರೆ ಈಕ್ವಲ್ ಇರಂಗಿಲ್ಲ ಅಂತ ಅಂತಲ್ಲ. ಈಗ ನೋಡ್ರಿ ನಿಮಗೆ ಗೊತ್ತಾ ಟೂ ಈಕ್ವಲ್ chords ಅಂತ ಹೇಳ್ತಾರೆ. ಸೊ ಸಪೋಸ್ ನಾನು ಇದೊಂದು chord ಡ್ರಾ ಮಾಡಿದೆ, ಇಲ್ಲೊಂದು chord ಡ್ರಾ ಮಾಡಿದೆ. They are not equal. ನಾವು ಪರ್ಟಿಕ್ಯುಲರ್ ಆಗಿ ನಮಗೆ ಹೇಳಿಕ್ ಬರಂಗಿಲ್ಲ that this is equal to this one. But you can draw two equal chords. You can draw here. ಇದು ಈಕ್ವಲ್ ಡ್ರಾ ಮಾಡಿ, ಇದು 4 ಸೆಂಟಿಮೀಟರ್, ನೀವು 4 ಸೆಂಟಿಮೀಟರ್ ಡ್ರಾ ಮಾಡ್ಬೋದು. ಆಮೇಲೆ ನೀವು ಡಯಾಮೀಟರ್ ಡ್ರಾ ಮಾಡಿದ್ರೆ ಆಬ್ವಿಯಸ್ಲಿ ಇದು ಏನದು
ಈಕ್ವಲ್ ಇದ್ದೇ ಇರ್ತದೆ ಹೌದಾ. ಸೊ ಇಲ್ಲಿ ನಾವು ಏನು ಕಂಡೀಷನ್ ಹೇಳಿದ್ರೆ ನೋ ಮತ್ತೆ ಅಂತ ಹೇಳ್ಬೋದು. ಜನರಲಿ ಕಾರ್ಡ್ಸ್ ಆರ್ ವೆದರ್ ದೇ ಆರ್ ಈಕ್ವಲ್ ಅಂಟಿಲ್ ಅನ್ಲೆಸ್ ನಿಮಗೆ ಹೇಳಾರ್ದೆ ನೀವು ಹೇಳ್ಬ ಏನಂತ ಮೇಜರ್ ಇದಿಷ್ಟು ಅಂತ ಹೇಳಿಲ್ಲ ಅಂದ್ರೆ ನಮ್ಗೇನಾಗುತ್ತೆ ಈಕ್ವಲ್ಸ್ ಅಂತ ಹೇಳಕ್ಕೆ ಬರಲ್ಲ. ಕಾರ್ಡ್ಸ್ ದೇ ಮೇ ಬಿ ಈಕ್ವಲ್, ದೇ ಮೇ ನಾಟ್ ಬಿ ಈಕ್ವಲ್ ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್ ಅಂತ ಹೇಳ್ತೀವಿ ನಾವು. ಬಟ್ ಇದಕ್ಕೊಂದು ಫಿಕ್ಸ್ ಡೆಫಿನೇಷನ್ ಇಲ್ಲ ದ್ಯಾಟ್ ಕಾರ್ಡ್ಸ್ ಆರ್ ಈಕ್ವಲ್. ಇದು ಪಾಯಿಂಟ್. ಓಕೆ, ಇನ್ನೊಂದು ಬರ್ತದೆ ಕಾರ್ಡ್ಗೆ ಮತ್ತು ಡಯಾಮೀಟರ್ ರಿಲೇಷನ್. ಓಕೆ, ಆಸ್ ಐ ಟೋಲ್ಡ್ ಯು and you have studied in your lower classes, diameter is the longest chord ಅಂತ ಹೇಳ್ತಾರೆ. ಫಿಲರ್ ಬ್ರಾಂಚ್ ಬರ್ಬೋದು ಬಂದಿರ್ತದೆ ನಿಮಗೆಲ್ಲ 99% 9th 8th ರೋಗಿಂತ ಬೆನ್ನತ್ತಿರೋದು ನಿಮಗೆ ಏನಂತ ಎ ಬಿ ಇದು ಒಂದು ಕಾರ್ಡ್ ಹೌದಿಲ್ಲ. ಆಮೇಲೆ ಇದು ಡಯಾಮೀಟರ್ ನೋಡು, ಇದಕ್ಕೆ ಏನಂತೀವಿ ನಾವು, ಇದಕ್ಕೆ ಡಯಾಮೀಟರ್ ನಾವು ಅಂತೀವಿ, ಇದಕ್ಕೆ ಕಾರ್ಡ್ ನಾವು ಅಂತೀವಿ. ಸೊ ಎಲ್ಲ ಕಾರ್ಡ್ಸ್ಗಳು ಇದು ಬಿಟ್ಟು ಯಾವುದೇ ತೆಗೆದು ಈ ಕಡೆನೂ ತೆಗೆದು ತೆಗೆದಾಗ look at this one here. This is diameter, this is diameter, this is diameter. Okay, like this one. You between ಏನೇ ತೆಗಿತೀರಿ ಕಾರ್ಡ್ಸ್ಗಳು ಡಯಾಮೀಟರ್ ಬಿಟ್ಟು ಎಲ್ಲಿಂದ ತೆಗಿ ಯಾವುದೇ ಡೈರೆಕ್ಷನ್ ತೆಗಿ ಎಲ್ಲರೂ ನೋಡಿಕೊಳ್ಳೆ ಬರ್ತಾಗ ಆಲ್ ಆರ್ ಸ್ಮಾಲರ್ ದ್ಯಾನ್ ದಿಸ್ ಡಯಾಮೀಟರ್ ಹೌದಲ್ಲ. ಅದಕ್ಕೆ ಏನು ಹೇಳ್ತಾರೆ, ಡಯಾಮೀಟರ್ ಈಸ್ ದ ಏನು ಹೇಳ್ತೀವಿ ನಾವು ವರ್ಡ್ ಲಾಂಗೆಸ್ಟ್ chord of the circle ಅಂತ ನಿಮಗೆ fill in the blanks ನಾವು ಕೇಳ್ತಾರೆ. This is symbol of circle. Diameter is the longest chord of circle. Remember this one. Okay, this is interesting. So ಇದು ಬರುತ್ತೆ ಹೌದಾ. ನೆಕ್ಸ್ಟ್ ಪಾಯಿಂಟ್ chord ಆಯ್ತಾ. ಲಾಸ್ಟ್ ಟು ಪಾಯಿಂಟ್ಸ್ ನಾನು ಈಗ ಹೇಳ್ತೀನಿ. ಇನ್ನು ಬಹಳಷ್ಟು ರಿಲೇಟೆಡ್ ಸರ್ಕಲ್ ರಿಲೇಟೆಡ್ ಪಾಯಿಂಟ್ಸ್ ಅದಾವೆ. ಬಟ್ ಈಗ ಟೈಮ್ ಬೀಗ ನಿಮ್ಗೆ ಏನು ರಿಲೇಟೆಡ್ ಅಷ್ಟು ಡಿಸ್ಕಷನ್ ಮಾಡ್ತೀನಿ. ಕಾರ್ಡ್ಸ್ ಆದಮೇಲೆ ನಿಮಗೆ ನೆಕ್ಸ್ಟ್ ಬರುತ್ತೆ ಸೆಕೆಂಡ್. ಓಕೆ, ಸೆಕೆಂಡ್ ಈಸ್ ನಥಿಂಗ್ ಬಟ್ ಒಂದು ಸರ್ಕಲ್ ತೆಗೆರಿ. ಸೆಕೆಂಡ್ ಇಸ್ ಅ ಲೈನ್. ಕಾರ್ಡ್ ಲೈನ್ ಸೆಗ್ಮೆಂಟ್. ಸಿ ದ ಡಿಫರೆನ್ಸ್. ಕಾರ್ಡ್ ಅಂದ್ರೆ ಏನಂತೀವಿ ನಾವು, ಅದು ಲೈನ್ ಸೆಗ್ಮೆಂಟ್. ಇದು ಕಾರ್ಡ್. ಇದು ಸೆಕೆಂಡ್ ಇಸ್ ಅ ಲೈನ್ ವಿಚ್ intersect the circle at 2 points. ಅಂದ್ರೆ ಸರ್ಕಲ್ ಅನ್ನ ಒಂದು ಲೈನ್ ಅಂದ್ರೆ which has no end points. ಲೈನ್ ಸೆಗ್ಮೆಂಟ್ ಅಂದ್ರೆ ಎಂಡ್ ಪಾಯಿಂಟ್ಸ್ ಇರ್ತದೆ ಹೌದಲ್ಲ. ಕಾರ್ಡ್ಗೆ ಲೆಂತ್ ಅದ, ಸೆಕೆಂಡ್ಗೆ ಲೆಂತ್ ಇಲ್ಲ. ಸೆಕೆಂಡ್ ವಿ ಕೆನಾಟ್ ಮೇಜರ್. ರಿಮೆಂಬರ್ ಡಿಫರೆನ್ಸ್ ಬಿಟ್ವೀನ್ ದ ಸೆಕೆಂಡ್ ಆ್ಯಂಡ್ ದ ಕಾರ್ಡ್. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದನ್ನ ಇದು ಪಾಯಿಂಟ್ ಅಂತ ಹೇಳ್ತಾರೆ, ಇದು ಅಂತಂದ್ರೆ ಸೆಕೆಂಡ್ ಅಂದ್ರೆ ಇದು ಲೈನ್ ಮತ್ತು ಲೈನ್ ಸೆಗ್ಮೆಂಟ್ ಗೊತ್ತಿರಬೇಕಾ ನಿಮಗಿದು. ಇದು ಲೈನ್ ಹೌದಾ, ಇದಕ್ಕೆ ಲೈನ್ ಸೆಗ್ಮೆಂಟ್ ಅಂತೀವಿ. ಇದೆಲ್ಲ ಲೋವರ್ ಕ್ಲಾಸ್ನಲ್ಲಿ ಕಲ್ತ್ಕೊಂಡು ಬಂದಿರಿ ನೀವು. ಬಟ್ ಇನ್ ದಿಸ್ ಇಸ್ ಲೈನ್ ಸೆಗ್ಮೆಂಟ್. ಲೈನ್ ಸೆಗ್ಮೆಂಟ್ಗೆ ಏನದ ಪರ್ಟಿಕ್ಯುಲರ್ 6 ಸೆಂಟಿಮೀಟರ್ 4 ಸೆಂಟಿಮೀಟರ್ 3 ಸೆಂಟಿಮೀಟರ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ನೋ ಲೆಂತ್, ವಿ ಕೆನಾಟ್ ಮೇಜರ್. ನೋ ಲೆಂತ್ ಅಂದ್ರೆ ಲೆಂತ್ ಇಲ್ಲ ಅಂತಲ್ಲ, ನೋ ಫಿಕ್ಸ್ಡ್ ಲೆಂತ್. ಯು ಕ್ಯಾನ್ ಸೇ ಇಟ್ ಹ್ಯಾಸ್ ಬಟ್ ಇನ್ಫೈನೈಟ್, ಇಟ್ ಈಸ್ ಎಂಡ್ಲೆಸ್. ಓಕೆ, ಇದಕ್ಕೆ ಏನದ ಪರ್ಟಿಕ್ಯುಲರ್ ಲೆಂತ್ ಹೇಳ್ತೀವಿ ನಾವು. ದಿಸ್ ಇಸ್ ವಾಟ್ ದ ಥಿಂಗ್. Now I am discussing about and comparing about the chord and the second. Okay, what is second? Second is a line which intersect the circle at 2 points. That is what is called as the second. What is chord? Chord is a line which line segment which joins 2 points on the circumference of the circle. Idu artha aitalla nimage. So this is what you have, the difference between second and the chord. Next iva first point ಏನು ಬರ್ತದೆ ಅಂದ್ರೆ I think you people are understanding chord ಮತ್ತು second difference ಅರ್ಥ ಆಯ್ತಲ್ಲ ನಿಮಗೆ. ಲಾಸ್ಟ್ ವರ್ಡ್ ಇದು ಸರ್ಕಲ್ ಏನು ರಿಲೇಟೆಡ್ ಅದ ಮತ್ತು ಸರ್ಕಲ್ ಅದ ಇದರೊಳಗೆ. ಓಕೆ, now you have one concept. This is a line which is not touching this one circle. Suppose if I have a line in this way, if I am drawing, this line is touching the circle at one point and this is a line which is touching the circle at 2 points. Okay, line with the circle discussion ಮಾಡ್ತೀವಿ ನಾವು. compare a line not touching the circle, a line touching the circle at one point, line touching or intersecting the circle at 2 points. See children, ನೋಡಿಗೋ ನಿಮಗೆ ಆಬ್ಜೆಕ್ಟಿವ್ಸ್ ಒಳಗೆ ಏನು ಕೇಳಬಹುದು ಅಂತ. ಯಾವುದು ಲೈನ್ ಸರ್ಕಲ್ಸ್ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸೆಕೆಂಡ್ ಕಾರ್ಡ್ಗೆ ಯಾವುದು ಲೈನ್ ಸರ್ಕಲ್ ಅನ್ನ 2 ಪಾಯಿಂಟ್ಸ್ ಅಲ್ಲಿ ಇಂಟರ್ಸೆಕ್ಟ್ ಮಾಡಿ ಪಾಸ್ ಆಗ್ತದಲ್ಲ ಅದಕ್ಕೆ ಏನಂತೀವಿ ನಾವು, ಸೆಕೆಂಡ್ ಅಂತೀವಿ ಹೌದಾ. ಯಾವುದು ಲೈನ್ ಸಹ ಪಾಯಿಂಟ್ ಇವಾಗ ನಿಮ್ಗೆ ಬಂದಿದ್ದು ಏನಂತ, ಟ್ಯಾಂಜೆಂಟ್. ವೆರಿ ಸಿಂಪಲ್ ಕಾನ್ಸೆಪ್ಟ್.
tangent, it is a Latin word. It is a Latin word. As the meaning of this tangent is touching, touches. Simple word. Tangent is English word. Latin word actually. The meaning is tangent, touching. Touching the circle at one point. If a line, it is not a line segment. If a line touches the circle at one point, of course you have to draw properly. At one point, or at only one point, then we call it as a tangent. ಹೌದಾ ನಾನು ಕನ್ಕ್ಲೂಡ್ ಮಾಡ್ತೀನಿ ನೋಡಿ ಇವಾಗ ಮುಗಿಸ್ತೀನಿ ಏನಂತ ಲಾಸ್ಟ್ಗೆ ನಿಮ್ಗೆ ಕನ್ಫ್ಯೂಸ್ ಆಗೋದು ಕಾರ್ಡ್ ಸೆಕೆಂಡ್ ಟ್ಯಾಂಜೆಂಟ್ ಅದು ವೆರಿ ಸಿಂಪಲ್ ಟ್ಯಾಂಜೆಂಟ್ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ ಯಾಕಂದರೆ ಟ್ಯಾಂಜೆಂಟ್ ಅಂದರೆ ಒಂದು ಪಾಯಿಂಟ್ ಒಳಗೆ ಟಚ್ ಆಗ್ತದೆ ಸೆಕೆಂಡ್ ಎರಡು ಪಾಯಿಂಟನ್ನು ಟಚ್ ಮಾಡಿ ಪಾಸ್ ಆಗ್ತದೆ ಲೈನ್ ಕಾರ್ಡ್ ಎರಡು ಪಾಯಿಂಟನ್ನು ಮೀಟ್ ಮಾಡ್ತದೆ ಜಾಯಿನ್ ಮಾಡ್ತದೆ ಇಲ್ಲಿಂದ ಸರ್ಕಮ್ಫರೆನ್ಸ್ ಆಫ್ ಸರ್ಕಲ್ ಅದು ಇದಕ್ಕೆ ಮೇಜರ್ ಲೆಂತ್ ಅದ ಇಟ್ ಹ್ಯಾಸ್ ನೋ ಲೆಂತ್ and tangent is also a line. This is line, this is line, this is line segment. ಇವು ಮೂರು ನಿಮಗೆ ನೆಕ್ಸ್ಟ್ ಎಕ್ಸರ್ಸೈಸ್ ಏನು ಡಿಸ್ಕಷನ್ ಮಾಡ್ತೀರಾ ಇವು ಮೂರು ಇದ್ರ ಮೇಲೆ ಡಿಪೆಂಡ್ ಅದ ಇನ್ ದ ಸೆಕ್ಟರ್ ನೆಕ್ಸ್ಟ್ ಬರ್ತದೆ ಸೆಗ್ಮೆಂಟ್ ಅಂತ ದಟ್ ಈಸ್ ನಾಟ್ ರಿಲೇಟೆಡ್ ಟು ದಿಸ್ ಲೆಸನ್ ಸೊ ಅದನ್ನೇ ನಾನು ಡಿಸ್ಕಷನ್ ಮಾಡಲ್ಲ ಸೊ ಸರ್ಕಲ್ ಸೆಂಟರ್ ರೇಡಿಯಸ್ ರೇಡಿಯಾಟ್ circumference diameter very simple things then the chord second tangent so these are the things very basic so which I discussed in the introduction of this circles okay I'll proceed with the exercise